ಮರ್ತೋಗ್ಬಿಡುತ್ತೆ ಆಮೇಲೆ. ಹ್ಮ್. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನೇಶ್ವರಾಟ್. पुत्रेति तन्मयतया तरयोऽपि नेदुः तं सर्वभूतहृदयं मुनिं प्रणतोऽस्मि। नारायणं नमस्कृत्य नरं चैव देवीं सरस्वतीं व्यासं ಚಿತ್ರಕೇತು ಹಠ ಮಾಡಿ ಮಕ್ಕಳನ್ನ ಪಡೆದು ಕೊನೆಗೆ ಆ ಮಗುವನ್ನು ಕೂಡ ಕಳ್ಕೊಂಡು ತುಂಬಾ ವ್ಯಥೆಯಲ್ಲಿರುವಾಗ ಮತ್ತೆ ಅಂಗಿರಸ್ ಮತ್ತೆ ನಾರದರು ಅವನ ಆ ತೀವ್ರವಾದ ದುಃಖದ ಪರಿಹಾರಕ್ಕಾಗಿ ಅಲ್ಲಿಗೆ ಆಗಮಿಸ್ತಾರೆ. ಆಗಮಿಸಿ ಅಂದ್ರೆ ಅವನಿಗೆ ದುಃಖದಲ್ಲಿ ಹೇಗಾಗಿದೆ ಅಂದ್ರೆ ಅಂಗಿರಸ್ ಯಾರು ಅಂತ ಮರ್ತೋಗ್ಬಿಟ್ಟಿದೆ, ಅಷ್ಟು ದುಃಖದಲ್ಲಿದ್ದಾನವನು. ಕೆಲವೊಂದ್ಸರ್ತಿ ತೀವ್ರವಾದ ವೇದನೆಯಲ್ಲಿದ್ದಾಗ ನಮ್ಮ ಹತ್ತಿರದವರೇ ನಮಗೆ ಗೊತ್ತಿಲ್ಲ ಅನ್ನುವ ಸ್ಥಿತಿಗೆ ಮನಸ್ಸು ತಲುಪಿರುತ್ತೆ. ಅಂದ್ರೆ ರೆಕಗ್ನೈಸ್ ಮಾಡುವಂತಹ ಇಂದ್ರಿಯಗಳು ದುರ್ಬಲವಾಗಿರ್ತವೆ, ಅಥವಾ ನೆನಪಿನ ಚಿತ್ರಗಳು ಆ ಹೊತ್ತಿಗೆ ಕರೆಕ್ಟ್ ಟೈಮಿಗೆ ಅದು ಪ್ಲೇ ಆಗಲ್ಲ ಒಳಗಿನಿಂದ. ಆಗ ನಮ್ಗೆ ಏನು ತಲೆಯಲ್ಲಿ ದುಃಖವೇ ಮತ್ತೆ ಮತ್ತೆ ಒತ್ತರಿಸಿ ಬರ್ತಾ ಇರುತ್ತೆ. ಅದರಿಂದಾಗಿ ಅವನು ಅಂಗಿರಸನ್ನ ಗುರುತಿಸದೇ ಇದ್ದಾಗ ಅಂಗಿರಸ್ ಹೇಳ್ತಾರೆ, ನೀನು ಹಿಂದೆ ಪುತ್ರ ಸಂತತಿಯನ್ನ ಬಯಸಿದ್ದಾಗ ವರ ಕೊಟ್ಟಂತಹ ಋಷಿಯೇ ನಾನು. ಈಗ ನನ್ನ ಜೊತೆಗಿದ್ದಾರಲ್ಲ ಅವರು ನಾರದ ಋಷಿಗಳು, ಅವರೇ ಆ ಬ್ರಹ್ಮನ ಮಗನಾಗಿ ನಿತ್ಯ ನಾರಾಯಣ ಅಂತ ನಾಮಸ್ಮರಣೆ ಮಾಡ್ತಾ ಇರೋರು ಅವರೇ. ಇತ್ತಂ ತ್ವಾಂ ಪುತ್ರ ಶೋಕೇನ ಮಗ್ನಂ ತಮಸಿ ದುಸ್ತರೆ ಅತದರ್ಹ ಮನುಸ್ಮೃತ್ಯ ಮಹಾಪುರುಷ ಗೋಚರಂ. ನೀನು ಈ ಪುತ್ರ ಶೋಕದಿಂದ ಸಿಕ್ಕಾಪಟ್ಟೆ ದುಃಖಕ್ಕೆ ಒಳಗಾಗಿದ್ದಿ. ಅಂದ್ರೆ ಪುತ್ರ ಶೋಕದಿಂದ ನೀನು ಅಜ್ಞಾನಕ್ಕೊಳಗಾಗಿದ್ದಿ. ದುಃಖ ಇದೆ ಅನ್ನೋದು ಸತ್ಯ, ಆದ್ರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ವಿಷಯದಲ್ಲಿ ನೀನು ತಿಳುವಳಿಕೆಯನ್ನು ಕಳ್ಕೊಂಡವನಾಗಿದ್ದಿ. ಅನುಗ್ರಹಾಯ ಭವತಃ ಪ್ರಾಪ್ತಾವಾಂ ಇಹ ಪ್ರಭೋ ಬ್ರಹ್ಮಣ್ಯೋ ಭಗವದ್ಭಕ್ತೋ ನಾವಸೀದತು ಮರ್ಹತಿ. ತುಂಬಾ ಒಳ್ಳೆ ಮಾತು. ನಿನ್ನ ಅನುಗ್ರಹಕ್ಕಾಗಿ ನಾವೇ ಹುಡುಕೊಂಡು ನಿನ್ನ ಹತ್ರ ಬಂದಿದ್ದೇವೆ. ಆ ಓ ರಾಜನೇ, ನೀನು ಭಗವಂತನನ್ನ ಅತ್ಯಂತ ಮೆಚ್ಚಿದವ ಮತ್ತು ಭಗವದ್ಭಕ್ತ, ನಿನ್ನನ್ನೂ ಭಗವಂತ ಮೆಚ್ಚಿದ್ದಾನೆ. ಬ್ರಹ್ಮಣ್ಯ, ನೀನೂ ಭಗವಂತನನ್ನ ಅಪ್ಪಿಕೊಂಡಿದ್ದಿ. ಯಾರು ಬ್ರಹ್ಮಣ್ಯನೋ, ಯಾರು ವೇದ ಶಾಸ್ತ್ರಗಳ ಬಗೆಗೆ ಅತ್ಯಂತ ಗಾಢವಾಗಿ ನಂಬಿಕೆ ಇಟ್ಟು ಆ ದಾರಿಯಲ್ಲಿ ಸಾಕ್ತಾನೋ, ಯಾರು ಭಗವಂತನ ಪಾರಮ್ಯವನ್ನು ಅರ್ಥ ಮಾಡಿಕೊಂಡು ಅವನು ಅತ್ಯಂತ ಉತ್ತಮ ಅನ್ನುವ ಎಚ್ಚರದೊಂದಿಗೆ ಬದುಕನ್ನು ನಡೆಸ್ತಾನೋ ಅಂಥವ ನಾವಸೀದತು ಮರ್ಹತಿ. ಅವಸೀದನ ಅವಸಾದ ಅಂತಂದ್ರೆ ದುಃಖ. ಅವಸೀದಿತು ದುಃಖ ನಾಶವಾಗಲು ನ ಅರ್ಹತಿ. ಅವನು ನಾಶ ಆಗ್ಲಿಕ್ಕೆ ಯೋಗ್ಯ ಅಲ್ಲ. ಯಾಕೆಂದ್ರೆ ದೇವರನ್ನ ಪ್ರೀತಿಸುವವನಿಗೆ ದೇವರು ನಿತ್ಯ ಆದ್ರಿಂದಾಗಿ ತನ್ನನ್ನ ಪ್ರೀತಿಸಿದವನ ನಿತ್ಯತ್ವವನ್ನು ಕೂಡ ಕಾಪಾಡುವುದು ಅವನಿಗೆ ಅತ್ಯಂತ ಪ್ರಿಯವಾದ ಸಂಗತಿ. ಅದನ್ನು ಅವನು ಮಾಡಿಯೇ ಮಾಡ್ತಾನೆ. ನಾರಾಯಣ. ತದೈವ ತೇ ಪರಂ ಜ್ಞಾನಂ ದದಾಮಿ ಗೃಹಮಾಗತ ಜ್ಞಾತ್ವಾನ್ಯಾಭಿನಿವೇಶಂ ತೇ ಪುತ್ರಮೇವಾ ದದಾಮಹಂ. ನಿನಗೆ ನಾನು ಅವತ್ತೇ ನಾರಾಯಣ ಜ್ಞಾನೋಪದೇಶ ಮಾಡ್ತಿದ್ದೆ ನಾನು. ತದೈವತೆ ಪರಂ ಜ್ಞಾನಂ ದದಾಮಿ, ಅವತ್ತೇ ನಾನು ಕೊಡ್ಬೇಕು ಅಂತ ಅನ್ಕೊಂಡೆ. ಯಾವಾಗ ನೀನ್ ಮನೆಗೆ ಬಂದಿದ್ನೋ ಆವಾಗ್ಲೇ ನಿನಗೆ ಬೋಧನೆ ಮಾಡಿದ್ರೆ
ಆ ಅದಕ್ಕೋಸ್ಕರನೇ ನಾವು ಕಾಣಿಸಿಕೊಂಡದ್ದು ಕೂಡ. ಆದರೆ ಅಭಿನಿವೇಶಂತೆ ಪುತ್ರಮೇವಾ ದದಾಮಹಂ. ಆದ್ರೆ ನಿನ್ನ ಮನಸ್ಸಿನಲ್ಲಿ ಉತ್ಕಟವಾದ ಪ್ರೀತಿ ಇದ್ದದ್ದು ಸಂತತಿಯನ್ನೇ ಪಡೀಬೇಕು ಅನ್ನುವ ಒಂದು ಹಠ ಇತ್ತು. ಯಾವಾಗ ತವ ಕಾಯ್ದಿರುದಿಲ್ವೋ ಆವಾಗ ಎಷ್ಟು ಒಳ್ಳೆ ದೋಸೆ ಹಾಕಿದ್ರು ಕೂಡ, ಹಿಟ್ಟು ಎಷ್ಟೇ ಚೆನ್ನಾಗಿದ್ರು ಕೂಡ, ಕೇಳಿಸ್ತಾ ಇಲ್ವಾ? ಕೇಳಿಸ್ತು ಆ, ಸರ್, ಕೇಳಿಸ್ತು. ಎಷ್ಟೇ ಆ, ಆ, ಅವ್ಯವಸ್ಥಿತವಾದಂತಹ ಅಂಶಗಳಿದ್ರು ಕೂಡ, ಅಂದ್ರೆ ವಾತಾವರಣ ಸರಿ ಇಲ್ಲದೆ ಇದ್ರೆ ಎಷ್ಟೇ ಒಳ್ಳೆ ಅಂಶವನ್ನ ಹೇಳಿದ್ರು ಕೂಡ ಮನಸ್ಸು ಸ್ವೀಕರಿಸುವುದಿಲ್ಲ. ಪುತ್ರಮೇವ ಅದದಾಮಹಂ. ಆಗ ನಾನು ನಿನಗೆ ನೀನು ಕೇಳಿದ ಲೋಕದ ಪುತ್ರೈಷಣ, ಲೋಕೈಷಣ, ಪುತ್ರೈಷಣ, ವಿತ್ತೈಷಣ ಅಂತ ಮೂರು ಮನುಷ್ಯನನ್ನ ಚೆನ್ನಾಗಿ ಹಿಂಡಿ ಹಿಪ್ಪೆ ಮಾಡುವಂತಹ ಸಂಗತಿಗಳು. ಇನ್ನೂ ದುಡಿಬೇಕು, ಮತ್ತೂ ದುಡಿಬೇಕು, ದುಡ್ದು ದೊಡ್ಡ ಮನೆ ಕಟ್ಟಬೇಕು, ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇರಬೇಕು ಮನೆ ಮುಂದೆ, ಎದುರುಗಡೆ ಪ್ರಾಣಿಗಳನ್ನ ಸಾಕಿ ಅವುಗಳನ್ನ ಬೇಕಾದ ಹಾಗೆ ನೋಡಿ ಖುಷಿ ಪಡಬೇಕು ಅಂತ ಏನೇನೋ ಸಂಪತ್ತಿನದ್ದೇ ಬೇರೆ ಬೇರೆ ಮುಖಗಳನ್ನ ಮನುಷ್ಯ ಬಯಸ್ತಾ ಹೋಗ್ತಾನೆ. ಅದರ ಜೊತೆಗೆ ಲೋಕೈಷಣ, ಉತ್ತಮವಾದ ಲೋಕವನ್ನ ಹೊಂದಬೇಕು, ಸ್ವರ್ಗ, ಅದರ ಮೇಲೆ ಇನ್ಯಾವುದೋ 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 ಯಾವ್ಯಾವುದು ಪುಣ್ಯಗಳ ಫಲದಿಂದಾಗಿ ಸುಖ ಸಿಗುತ್ತೋ ಅಂತಹ ಲೋಕಗಳ ಬಯಕೆ ಒಂದು. ಇನ್ನೊಂದೇನು ಅಂದ್ರೆ ತಾನು ಗಳಿಸಿದ್ದನ್ನ ಮುಂದಿನ ಪೀಳಿಗೆಗೆ ಆ ಮುಟ್ಟಿಸ್ಲಿಕ್ಕೋಸ್ಕರ ಅಂಥ ಒಳ್ಳೆಯ ಸಂತತಿಯನ್ನ ಪಡಿಬೇಕು, ತನ್ನ ಹೆಸರು ಅಜರಾಮರವಾಗಿ ಉಳಿಬೇಕು, ಅದನ್ನ ಮಕ್ಕಳ ಮೂಲಕ ಉಳಿಸ್ಬೇಕು ಅನ್ನುವ ಈ ರೀತಿಯ ಆಲೋಚನೆಗಳು ಮನುಷ್ಯನಿಗೆ ಬಂದೇ ಬರುತ್ತೆ. ಆಗ ನಿನ್ನಲ್ಲಿ ಇದ್ದಂತಹ ಪುತ್ರ ಸಂತತಿಯ ಬಯಕೆಯನ್ನು ಮನಗಂಡು ನಾನು ನೀನು ಅವತ್ತು ಅದನ್ನೇ ಒತ್ತಾಯಪೂರ್ವಕವಾಗಿ ಕೇಳಿದೆ ಅನ್ನುವ ನಿನಗೆ ಚೂರು ಸೂಚನೆ ಕೊಟ್ಟೆ. ನಿನಗೆ ಕೊಟ್ಟರು ಅದು ಉಪಯೋಗಕ್ಕೆ ಬರಲ್ಲ, ನಿಂಗದು ತೊಂದರೆ ಆಗತ್ತೆ ಅಂತ ನಾನು ಸೂಚ್ಯವಾಗಿ ಹೇಳಿದೆ. ಆದರೆ ನಿನಗೆ ಆ ಬಯಕೆ ಅನ್ನೋದು ನನ್ನ ಮಾತಿನ ಒಳಮರ್ಮವನ್ನ ಅರಿಯಲು ಬಿಡ್ಲಿಲ್ಲ. ಹಾಗಾಗಿ ಅಧುನಾ ಪುತ್ರಿಣಾಂ ತಾಪೋ ಭವತೈವಾನುಭೂಯತೆ ಏವಂ ದಾರಾಗೃಹಾರಾಯು ವಿವಿಧೈಶ್ವರ್ಯ ಸಂಪದ. ಈಗ ಅಧುನಾ, ಈಗ ಪುತ್ರಿಣಾಂ ತಾಪಃ, ಮಗನನ್ನು ಕಳೆದುಕೊಂಡ ವ್ಯಥೆಯ ನೋವು ನಿನಗೆ ದುಃಖದ ಅನುಭವ ಉಂಟಾಗಿದೆ. ರಾಜನ್, ಓ ರಾಜನೇ, ಭವತೈವ ಅನುಭೂಯತೆ, ನೀನೇ ಈಗ ಆ ದುಃಖವನ್ನು ಅನುಭವಿಸ್ತಾ ಇದೆ. ಏವಂ, ಇದೇ ರೀತಿ ಎಲ್ಲವೂ, ಮಕ್ಕಳು ಮಾತ್ರ ಅಲ್ಲ, ಸಂಸಾರದ ಪ್ರತಿಯೊಂದು ಸಂಬಂಧವೂ ಕೂಡ, ಅದು ಗಂಡ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ಉಳಿದಂತೆ ಇನ್ನೇನೇನು ಸಂಬಂಧಗಳಿವೆಯೋ ಎಲ್ಲವೂ ಒಂದಲ್ಲ ಒಂದು ರೀತಿಯಿಂದ ದುಃಖಕ್ಕೆ ಕಾರಣ ಹೊರತು ಅದರಿಂದ ಸಾರ್ವಕಾಲಿಕವಾದ ಸುಖ ಸಿಗಲ್ಲ. ಸಾಧನೆಗೆ ಬೇಕಾದ ಪೋಷಕವಾದ ಬೆಂಬಲ ಸಿಗಬಹುದು. ಅಂದ್ರೆ ಆ ಭಗವಂತನ ಪ್ರೀತಿ, ಭಗವಂತನ ಅನುಗ್ರಹ ಇದ್ರೆ ಆಗ ಆ ಸಂಬಂಧಗಳು ನಮಗೆ ಶಾಶ್ವತವಾದ ಸತ್ಯವನ್ನ ಪಡಿಲಿಕ್ಕೆ ಬೇಕಿರುವಂತಹ ದಾರಿಯನ್ನ ಗಟ್ಟಿ ಮಾಡುತ್ತೆ. ಆ ವ್ಯಕ್ತಿಗಳಿಂದಲೇ ಯಾವತ್ತೂ ಕೂಡ ಉತ್ತಮವಾದ ಸುಖ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಉತ್ತಮವಾದ ಸಂತೋಷ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಏವಂ ದಾರಾಹ ಗೃಹಾಹ ರಾಯಃ ವಿವಿಧೈಶ್ವರ್ಯ ಸಂಪದ ದುಃಖಮೇವ, ದುಃಖವನ್ನೇ ತಂದುಕೊಡುತ್ತೆ. ದಾರಾಹ ಅಂದ್ರೆ ಸಂಬಂಧ, ಹೆಂಡಂದಿರು, ಗೃಹಾಹ ಮನೆ, ಆಸ್ತಿ ಪಾಸ್ತಿ, ತೋಟ ಗದ್ದೆ, ಇನ್ನೇನೇನೇನೋ, ರಾಯ, ರಾಯ ಅಂದ್ರೆ ರೈ ಧನಂ, ರೈ ಅಂದ್ರೆ ದುಡ್ಡು ಅಂತ ಅರ್ಥ. ದುಡ್ಡಿದೆ ಅಂತಂದಾಗ ನಾವು ತುಂಬಾ ಖುಷಿ ಪಡಬಹುದು ಅಂತ ಅನ್ಕೊಳ್ತಾ ಇರ್ತೇವೆ. ಆದ್ರೆ ನಮ್ ಜನ ನಮ್ಮನ್ನು ತುಂಬಾ ಆವರಿಸ್ಕೊಳ್ಲಿಕ್ಕೆ ಶುರು ಮಾಡುತ್ತಾರೆ, ತುಂಬಾ ವಿಶ್ವಾಸ ಗಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾವು ಎಷ್ಟು ಜನ ನನ್ನ ಸುತ್ತ ಇದ್ದಾರೆ ಅಂತ ಅನ್ಕೊಂಡು ಚೂರ್ ಮೈ ಮರೆತ್ರೆ ಆ ದುಡ್ಡು ಕಿತ್ಕೊಂಡು ನಮ್ಮನ್ನು ಕೆಳಗೆ ತಳ್ಳಿ ಬಿಡ್ತಾರೆ. ಅದೇ ದುಡ್ಡು ನಮ್ಮ ಸಾವಿಗೆ, ನಮ್ಮ ದುಃಖಕ್ಕೆ ಕಾರಣವಾಗುತ್ತೆ. ಹಾಗೆ ವಿವಿಧ ಐಶ್ವರ್ಯ ಸಂಪದ, ಇನ್ಯಾವ್ದ್ಯಾವ್ದೋ ರೀತಿಯ ಅಧಿಕಾರ, ಇನ್ಯಾವ್ದ್ಯಾವ್ದೋ ರೀತಿಯ ಜನಬಲ ಇರ್ಬೋದು, ರೂಪಬಲ ಇರ್ಬೋದು, ಧನ ಬಲ ಇರ್ಬೋದು, ಯಾವ್ದ್ಯಾವ್ದೋ ಏನೇನ್ ಅಧಿಕಾರಗಳಿವೆಯೋ ಆ ಎಲ್ಲಾ ಸಂಪತ್ತುಗಳು ಕೂಡ ಅವನಿಗೆ ದುಃಖಕ್ಕೆ ದುಃಖ ದುಃಖ ಸ್ವರೂಪವೇ ಆಗಿದೆ. ಅಂದ್ರೆ ಅದ್ರಲ್ಲಿ ಒಂದ್ ಸ್ವಲ್ಪ ಸುಖ ಕಂಡ್ರೂ ಕೂಡ
ಅದು ದುಃಖದ ಗುಂಟವೇ ಸಾಕ್ತಾ ಇರುತ್ತೆ, ದುಃಖದ ಸುತ್ತಲೇ ಸುಖದ ಪರಿಚಯ ಕೊಡ್ತಾ ಇರುತ್ತೆ. ಅಂದ್ರೆ ನಿಶ್ಚಯ ದುಃಖ ಇದೆ ಅನ್ನೋದು ಒಟ್ಟು ತಾತ್ಪರ್ಯ. ಶಬ್ದಾದಯಶ್ಚ ವಿಷಯಾ ಚಲಾರಾಜನ್ ವಿಭೂತಯ ರಾಜ್ಯಂ ಮಹೀ ಬಲಂ ಕೋಶಃ ಭೃತ್ಯಮಾ ಭೃತ್ಯಾಮಾತ್ಯಸೃಜ್ಜನಾ. ಆ ಶಬ್ದ ರಸ ರೂಪ ಗಂಧ ಇತ್ಯಾದಿ ವಿಷಯಾ, ಶಬ್ದಾದಯಶ್ಚ ವಿಷಯಾ ಚಲಾಹ. ಚಲ ಅಂದ್ರೆ ಸ್ಥಿರವಲ್ಲ ಅಂತ. ಸ್ವಲ್ಪ ಸುಖ ಕೊಡುತ್ತೆ ಶಬ್ದ. ನಿರ ನಿರಂತರ ಸುಖವನ್ನ ಪಡೀತೇನೆ ಅಂತ ಅಂದುಕೊಂಡು ಕಿವಿಗೆ ಹಾಕೊಂಡು ಮಲಗಿದ ಇಯರ್ಫೋನು ಬೆಳಿಗ್ಗೆ ಏಳುವಾಗ ಕಿವಿನೇ ಕೇಳಿಸಲ್ಲ. ಎಲ್ರು ಮಾತಾಡ್ತಾ ಇದ್ದಾರೆ, ಯಾಕೋ ಮೂಕಿ ಟಾಕಿ ಓಡಾಡ್ದಂಗೆ ಇರುತ್ತೆ. ಏನ್ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗುದಿಲ್ಲ. ನಮ್ಮ ನಮ್ಮ ಅಧ್ಯಯನದ ಕಾಲದಲ್ಲಿ ನಮ್ಮ ಗುರುಕುಲದಲ್ಲಿ ಒಬ್ಬ ರಾತ್ರಿ ಆ ಗೊತ್ತಾಗ್ಬಾರ್ದು ಅಂತ ಮುಸುಕ್ ಹಾಕೊಂಡು ಒಳಗಿನಿಂದ ಈ ಒನ್ ಡೇ ಮ್ಯಾಚು ಆತರ ಏನೋ ಕ್ರಿಕೆಟ್ ಬರ್ತಾ ಇತ್ತು, ಅದರದ್ದು ವೀಕ್ಷಕ ವಿವರಣೆ ಕೇಳ್ತಾ ಇದ್ದ, ಕಮೆಂಟ್ರಿ ಕಿವಿಗೆ ಹಾಕೊಂಡು ಕೇಳ್ತಾ 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 ಅವನಿಗೆ ರಾತ್ರಿ ಅದು ಸುಮಾರು ಹೊತ್ತಿತ್ತು, ನಿದ್ದೆ ಬಂದ್ಬಿಟ್ಟಿದೆ ಹಂಗೆ. ಅದು ಕಿವಿಯಲ್ಲಿ ಹಂಗೆ ಇತ್ತು ಬೆಳಿಗ್ಗೆ ತನಕ, ಗೊರ 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 ಅಂತ ಇತ್ತು. ಬೆಳಿಗ್ಗೆ ಎಬ್ಸಿದಾಗ ತಕ್ಷಣ ಎತ್ತಿ ತೆಗೆದಿಟ್ಟು ಆಚೆ ಈಚೆ ನೋಡಿದ್ರೆ ಎಲ್ರು ಸುಮ್ನೆ ಓಡಾಡ್ತಿದ್ದೆ. ಒಂದು ಪಾತ್ರೆ ಹೀಗೆ ಕೆಳಗೆ ಬಿದ್ದ ತಕ್ಷಣ ಒಬ್ಬ ಹಿಡ್ಕೊಂಡ್ರೆ ಶಬ್ದ ಅದಕ್ಕೆ ಬರ್ಲಿಲ್ಲ ಅಂತ ಅನ್ಕೊಂಡ. ವಸ್ತುತಃ ಅದು ಬಿದ್ದಾಗ ಶಬ್ದ ಆಗಿದೆ, ಅವನಿಗೆ ಮಾತ್ರ ತಲೆಗೂ ಶಬ್ದದ ಆ ಪರಿಚಯ ಆಗ್ಲಿಲ್ಲ. ಆಮೇಲೆ ಯಾರೋ ಮಾತಾಡ್ತಿದ್ದಾರೆ, ಹೆಸರು ಕರೆದು ಹಿಂದಿಂದ ಕರಿತಾ ಇದ್ದಾರೆ, ಅವ್ನು ತಿರುಗ್ತಾನೆ ಇಲ್ಲ. ಬೆನ್ನಿಗೆ ಒಂದು ಬಡದು ಕೇಳಿದ್ರು, ಏನು ಕರ್ದ್ ಮಾತಾಡ್ಲಿಕ್ಕೆ ಆಗಲ್ಲ, ಹೊಡೆದೇನ್ ಮಾತಾಡುದು ಅಂತ ವಾಪಸ್ ಇವನು ಜಗಳ ಶುರು ಮಾಡ್ದ. ನೀನನ್ ಕರ್ದು ಸಾಕಾಯ್ತು ಅಂತಂದ್ರೆ, ನೀನ್ ಯಾಕೆ ಬಾಯಿ ಲಿಪ್ ಮಾತ್ರ ಮೂವ್ ಮಾಡ್ತಿದ್ದಿ, ಏನು ಮಾತಾಡ್ತಾ ಇಲ್ಲ ಯಾಕೆ ಅಂತ ಕೇಳಿದೆ. ಮಗನೇ ನಿನ್ ಕಿವಿ ಟೊಳ್ಳಾಗ್ಬಿಟ್ಟಿದೆ, ನಿನಗೇನೋ ಆಗಿದೆ. ರಾತ್ರಿ ನೋಡಿದ್ರೆ ಕೈಯಲ್ಲಿ ಆ ಸಣ್ಣ ಒಂದು ರೇಡಿಯೋ ಟ್ರಾನ್ಸಿಸ್ಟರ್ ಇತ್ತು, ಅದರಲ್ಲಿ ಇಯರ್ಫೋನ್ ಹಾಕೊಂಡು ಇದು ಅಂಗಡಿ ದೂರ ಆಗಿದೆ, ಸಮಸ್ಯೆ ಜೋರಾಗಿದೆ ಅಂತ ಅನ್ಕೊಂಡು ಇವನಿಗೆ ಭಯ ಆಗೋಯ್ತು. ಆಮೇಲೆ ನೋಡಿದ್ರೆ ಒಬ್ರು ಯಾರೋ ತಮಾಷೆ ಮಾಡ್ಬೋದು, ದೂರದಲ್ಲಿ ಪ್ರಾರ್ಥನೆ ಮಾಡ್ತಿದ್ರೆ ಅವನಿಗೆ ಪ್ರಾರ್ಥನೆನೇ ಕೇಳಿಸ್ತಿಲ್ಲ. ಒಂಥರ ಅಳು ಬಂದೋಯ್ತು ಅವನಿಗೆ. ಕೊನೆಗೆ ಬೆಳಿಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಆಸ್ಪತ್ರೆ ಓಪನ್ ಇದೆ ಅಂತೇಳಿ ಆಸ್ಪತ್ರೆ ಕರ್ಕೊಂಡು ಹೋದ್ರು. ಒಂದ್ ಇಡೀ ದಿವಸ ಅವನಿಗೆ ಶಬ್ದನೇ ಕೇಳಿಲ್ಲ. ಕೊನೆಗೆ ಹೇಳಿದ್ರು, ಸ್ವಲ್ಪ ಹೊತ್ತು ವಿಶ್ರಾಂತಿ ಬಿಡಿ, ತಾನಾಗಿ ಮತ್ತೆ ಅದು ರಿಕವರ್ ಆಗತ್ತೆ ಅಂತ ಹೇಳಿ. ಒಂದು ರಾತ್ರಿ ಪೂರ್ತಿ ಕಳೆದ್ಮೇಲೆ ಮರು ದಿವಸ ಚೂರ್ ಚೂರ್ ಕೇಳಿಸ್ಲಿಕ್ಕೆ ಶುರುವಾಯ್ತು. ಅಂದ್ರೆ ಅದು ಆ ಒಳಗಿನ ತಮಟೆ ಅದು ಪೆಟ್ಟು ಬಿದ್ದು ಒಂದು ಕಡೆಯಿಂದ ಅದು ಓಪನ್ ಇರ್ಬೇಕು, ಹೀಗೆ ಅದು ಒಂದ್ ಸೈಡಿಗೆ ಬೆಂಡ್ ಆಗ್ಬಿಟ್ಟಿದೆ, ಪೆಟ್ಟು ಬಿದ್ದು 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 ಶಬ್ದದ ಪೆಟ್ಟು. ಶಬ್ದವೂ ಕೂಡ ವಸ್ತುವನ್ನ ದೂಡುತ್ತೆ, ಅಥವಾ ಅದಕ್ಕೆ ತಾಕತ್ತಿದೆ ಶಬ್ದಕ್ಕೂ ಕೂಡ ಅದರ ಅಲೆಗಳಿಂದ. ಹಾಗಾಗಿ ಸ್ವಲ್ಪ ಹೊತ್ತಾದ್ಮೇಲೆ ದೇಹ ತನಗೆ ಬೇಕಾದ ಅನುಕೂಲತೆಗಳನ್ನು ಸಾಧ್ಯವಾದಷ್ಟು ರಿಕವರ್ ಮಾಡಿ ಟ್ರೈ ಮಾಡುತ್ತೆ, ನಾವೇನು ಮದ್ದು ಕೊಡದೇ ಇದ್ರು ಕೂಡ. ಹಾಗಾಗಿ ಒಳ್ಳೆ ಡಾಕ್ಟರ್ ಇದ್ರು, ಏನು ಅವನಿಗೆ ಟ್ರೀಟ್ ಮಾಡ್ತೇವೆ ಅಂತ ಕಿವಿ ಹರಿದು ಹಾಕ್ಲಿಲ್ಲ. ಸ್ವಲ್ಪ ಹೊತ್ತು ಬಿಡಿ ಅಂತ ಹೇಳಿದ್ರು. 2 ದಿವಸ ಆದ್ಮೇಲೂ ಏನು ಆಗ್ಲಿಲ್ಲ ಅಂದ್ರೆ ಮತ್ತೆ ನೋಡೋಣ ಅಂತ ಹೇಳಿದ್ರು. 2ನೇ ದಿವಸಕ್ಕೆ ಅವನಿಗೆ ಸರಿ ಆಯ್ತು. ಹಾಗಾಗಿ ಶಬ್ದ ರಾತ್ರಿ ಎಲ್ಲ ಮ್ಯಾಚ್ ಕೇಳದೆ ಅಂತ ಖುಷಿಯಿಂದ ಮಲಗಿತ್ತ. ಆದ್ರೆ ಬೆಳಿಗ್ಗೆ ಹೇಳುವಾಗ ಕಿವಿ ಕೇಳಲಿಲ್ಲ ಅನ್ನೋ ದುಃಖ ಅವನನ್ನು ಗಟ್ಟಿಯಾಗಿ ಆವರಿಸ್ಕೊಂಡು 2 ದಿವಸ ಒದ್ದಾಡ್ತಾನೆ. ಆಮೇಲೆ ಜೀವಮಾನದಲ್ಲಿ ಅವ್ನು ಕಿವಿಗಾಗು ಇಯರ್ಫೋನ್ ಹಾಕೊಂಡು ಕೂಡ್ತಿರ್ಲಿಲ್ಲ. ಹಾಗೆ ಆ ರುಚಿ ಆಯ್ತು ಅಂತ ಹೇಳಿ ಪದಾರ್ಥ ಜಾಸ್ತಿ ತಿಂದು ಹೊಟ್ಟೆ ಮುಬ್ಬರಿಸಿ ಏಳ್ಲಿಕ್ಕಾಗದೆ ಇನ್ನೊಬ್ರು ಎಬ್ಬಿಸಿ ಕೂಡಿಸಿ ಕರ್ಕೊಂಡು ಹೋಗೋ ಸ್ಥಿತಿ ಬಂದ್ರೆ, ತಿಂದಾಗ ಆದ ಸುಖ ಆಮೇಲೆ ಹೊಟ್ಟೆ ನೋವಿಂದ ದುಃಖ ಕೊಡುತ್ತೆ. ನೋಡುವ ಸುಖ, ಕೇಳುವ ಸುಖ, ತಿನ್ನುವ ಸುಖ ಎಲ್ಲ ಶಬ್ದಾದಯ ವಿಷಯ ಚಲಾಹ. ಚಲ ಅಂದ್ರೆ ಅದು ಶಾಶ್ವತವಾದ ಸುಖ ಅಲ್ಲ, ತತ್ತತ್ ಕಾಲದ ಸುಖವನ್ನ ಕೊಡುತ್ತೆ, ಆಮೇಲೆ ದುಃಖವನ್ನೇ ಕೊಡುತ್ತೆ. ರಾಜನ್ ವಿಭೂತಯ, ವೈಭವಗಳು ಕೂಡ. ವಿಭೂತಿ ಅಂದ್ರೆ ಸಿಕ್ಕಾಪಟ್ಟೆ ಏನ್ ಲಿಫ್ಟ್ ಅಲ್ಲಿ ಕರ್ಕೊಂಡು ಹೋಗುದೇನು, ದೊಡ್ಡ ದೊಡ್ಡ ವಾಹನಗಳಲ್ಲಿ ಕರ್ಕೊಂಡು ಹೋಗುದೇನು ಅಂತ ಒಂದೊಂದ್ ಸರ್ತಿ ಅವನಿಗೆ ಅನುಭವ ಆಗುತ್ತೆ. ಅದು 4 ದಿವಸ ಅಭ್ಯಾಸ ಆದ್ಮೇಲೆ ಮತ್ತೊಂದು ಪ್ರಸಂಗದಲ್ಲಿ ಅಥವಾ ಇನ್ನೊಂದು ಕಡೆ ಹೋದಾಗ ಅಲ್ಲಿ ಲಿಫ್ಟ್ ಇಲ್ಲ ಅಂದ್ರೆ ಇವನಿಗೆ ಮೇಲೆ ಹೆಜ್ಜೆ ಇಡ್ಲಿಕ್ಕೆ ಆಗುದಿಲ್ಲ.
ಅಯ್ಯೋ, ನಾನು ಅಷ್ಟೇ ಮೂರನೇ ಮಹಡಿ ಎಲ್ಲ ಹತ್ಲಿಕ್ಕೆ ಆಗಲ್ಲ, ನಂಗೆ ಲಿಫ್ಟ್ ಬೇಕು ಅಂತ ಶುರು ಮಾಡ್ತಾನೆ. ಅಭ್ಯಾಸ ಆದ್ಮೇಲೆ ವೈಭವ ಅನ್ನೋದು ಒಂದು ಕಾಲಕ್ಕೆ ಬಹಳ ಆನಂದವನ್ನ ಕೊಟ್ಟರು, ಮತ್ತೊಂದು ಕಾಲಕ್ಕೆ ಅದು ದುಃಖವನ್ನೇ ಕೊಡುತ್ತೆ. ಅದೇ ರೀತಿ ರಾಜ್ಯಂ ಮಹಿ ಬಲಂ ಕೋಶಃ ಭೃತ್ಯ ಅಮಾತ್ಯ ಸುಹೃದ್ ಜನಾ. ರಾಜ್ಯ ಅಧಿಕಾರ, ಮಹಿ ಸಕಲ ಅಧಿಕಾರದ ವಲಯದಲ್ಲಿರುವ ಭೂಮಿ, ಬಲಂ ಸೈನ್ಯ ಅಂತ ಅರ್ಥ. ಬಲ ಅಂದ್ರೆ ಕೋಶಃ, ಕೋಶ ಅಂದ್ರೆ ದುಡ್ಡಿನ ತಿಜೋರಿ. ಆಮೇಲೆ ಭೃತ್ಯ ಸೇವಕರು, ಅಮಾತ್ಯ ಮಂತ್ರಿಗಳು, ಸುಹೃಜ್ಜನ ಆತ್ಮೀಯರು. ಒಂದು ಕಾಲದಲ್ಲಿ ಅತ್ಯಂತ ಆತ್ಮೀಯರು ಅಂತಿದ್ದವರು ಮರುಕಾಲದಲ್ಲಿ ಮತ್ತೊಂದು ಸರ್ತಿ ಅವರೇ ಶತ್ರುಗಳಾಗಿ ಬರ್ತಾರೆ. ಆ ನಮಗೆ ಇದು ಲೋಕದಲ್ಲಿ ತುಂಬಾ ಸರ್ತಿ ಅನುಭವ ಇರುತ್ತೆ. ಈ ರಾಜಕೀಯದವ್ರು ಬಿಡಿ, ಅವರಿಗೆ ಒಂದು ನಿಶ್ಚಿತವಾದ ಪಕ್ಷ ಅಂತ ಇರುವುದೇ ಇಲ್ಲ. ಅವರಿಗೆ ಇಷ್ಟ ಬಂದ್ ಕಡೆಗೆ ಓಡ್ತಾ ಇರ್ತಾರೆ. ಅವರು ಏನಂತಾರೆ, ಸಮಯ ಸಾಧಕರು. ಹಾಗಲ್ಲ, ಪ್ರಕೃತಿಯಲ್ಲೇ ಕೆಲವೊಂದು ಸರ್ತಿ ನಮಗೆ ನಾವು ತುಂಬಾ ಹಚ್ಚಿಕೊಂಡು ನಮ್ಮವರು ಅಂತ ಅನ್ಕೊಂಡವರು ನಮ್ಮಿಂದ ತುಂಬಾ ದೂರ ಆಗ್ಬಿಡ್ತಾರೆ. ಅಥವಾ ತುಂಬಾ ದೂರ ಇದ್ದವರು ಇವ್ರು ಯಾವತ್ತೂ ಕೂಡ ನಮ್ಗೆ ಸಹಾಯಕ್ಕೆ ಬರುವವರಲ್ಲ ಅಂತ ಅನ್ಕೊಂಡವರು ಅಕಸ್ಮಾತ್ ಆಗಿ ಸಹಾಯಕ್ಕೆ ಬರ್ತಾರೆ. ನಮ್ಮ ಮನೆಯ ಒಂದು ಪ್ರಸಂಗದಲ್ಲಿ ನಮ್ಮ ಅಜ್ಜನ ಕಾಲದ ಯಾವುದೋ ಒಂದು ಸಣ್ಣ ಘಟನೆ. ಪಕ್ಕದ ಆಸ್ತಿ ವಿವಾದ ಒಬ್ಬರ ಜೊತೆಗಿತ್ತು, ಸಿಕ್ಕಾಪಟ್ಟೆ ಇತ್ತು. ಅವರು ನಮ್ಗೆ ಕಂಡ್ರೆ ಆಗ್ತಿರ್ಲಿಲ್ಲ. ಅದರ ಪಕ್ಕದಲ್ಲಿ ಇನ್ನೊಬ್ರು ಯಾರೋ ಆ ಈ ಸಂಪತ್ತಿಗೋಸ್ಕರನೇ, ದುಡ್ಡಿಗೋಸ್ಕರನೇ ಸುಮ್ನೆ ಸುಳ್ಳು ಕೇಸ್ ಹಾಕಿದ್ರು. ಅವರೇ ಕತ್ತಿಯಿಂದ ಬೇಕು ಅಂತ ಕೈಗೆ ಹೊಡ್ಕೊಂಡು, ಇವರು ನನಗೆ ಕತ್ತಿಯಿಂದ ಹೊಡೆದ್ರು ಅಂತ. ಯಾಕಂದ್ರೆ ಆ ಹೆಣ್ಮಗಳು ಏನಾದ್ರು ಹೇಳಿದ್ರೆ ಅದು ಕೂಡ್ಲೆ ಒಪ್ಪಿಗೆ ಆಗ್ಬಿಡುತ್ತೆ. ಆ ಹೆಣ್ಮಗಳು ಕೈಗೆ ಹೊಡ್ಕೊಂಡು ಅಜ್ಜ ಹೊಡೆದಿದ್ದು ಅಂತ ಕೇಸ್ ಹಾಕಿದ್ರು. ಕೂಡ್ಲೆ ಬಂದು ಪೊಲೀಸರು ಬಂದು ಎಳ್ಕೊಂಡು ಹೋಗುದು ಅಂತ ಆಯ್ತು. ಬಂದ್ರು, ಕರ್ಕೊಂಡು ಹೋದ್ರು. ಕೇಸ್ ಕೋರ್ಟ್ ಅಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಇಟ್ಟಿದಾಗ ಇದನ್ನ ನೋಡಿದವ್ರು ಯಾರಾದ್ರೂ ಇದ್ದಾರಾ? ಯಾರು ನೋಡಿಲ್ಲ ಅಂತ ಆಯ್ತು. ಆಗ ತಕ್ಷಣ ನಮ್ಗೆ ಗೊತ್ತೇ ಇಲ್ಲ ಆ ಇಂಥದ್ದೊಂದು ಅವರು ಒಂದು ಇರುವೆ ಸಹಿತ ತುಳಿಬೇಕು ಅಂದ್ರೆ 3 ಸಲ ನೋಡೋರು ಈ ಜಾಗದಲ್ಲಿ ಇದೆಯೋ ಇಲ್ವೋ ಅಂತ. ಅಷ್ಟು ಪಾಪದವರು ಅವರು ಅಜ್ಜ. ಆದ್ರೆ ಆ ಆ ಎದುರಾಳಿ ನಮ್ಗೆ ಮೊದಲಿಂದ ಒಬ್ಬ ಪಕ್ಕದ ಸೈಟ್ನವನು ಗಲಾಟೆಗಿದ್ದವನು, ಅವನು ಇದ್ದಕ್ಕಿದ್ದಾಗೆ ಕೋರ್ಟಿಗೆ ಬಂದು, ಇವ್ರು ಯಾವತ್ತೂ ಕೂಡ ಒಂದು ಸೊಳ್ಳೆನೂ ಸಾಯಿಸಿದವರಲ್ಲ, ಇವ್ರ ಕತ್ತಿ ಎತ್ತಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಈ ಹೆಣ್ಮಗಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳಿ ಹೊರಟೋದ. ನಮ್ಗೆ ಮತ್ತೆ ಮಾತುಕತೆ ಇಲ್ಲ, ಅದಕ್ಕಿಂತ ಮುಂಚೆಯೂ ಮಾತುಕತೆ ಇರ್ಲಿಲ್ಲ. ಅವನ ಅವತ್ ಯಾಕೋ ಅವನಿಗೆ ದೈವ ಪ್ರೇರಣೆ ಮಾಡಿ ಅವನ ಅವತ್ತ ಸಾಕ್ಷ್ಯ ಹೇಳಿ, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಕತ್ತಿಯಿಂದ ಹೊಡೆದದ್ದಲ್ವೇ ಅಲ್ಲ, ಯಾಕಂದ್ರೆ ಅವ್ರು ಬೆಳಿಗ್ಗೆಯಿಂದ ಇಲ್ಲೇ ಇದ್ದಾರೆ, ಇವ್ರು ಪೂಜೆಗೆ ಹೋಗಿದ್ರು. ಸುಮ್ನೆ ಬಂದ ತಕ್ಷಣ ಎಲ್ಲ ಎರಡು ಕಡೆಯಿಂದ ಕ್ರಾಸ್ ಕ್ವಶನ್ ಮಾಡಿದಾಗ ಅವಳು ಸಿಕ್ಕಿಬಿದ್ಲು ಹೌದು ಅಂತ ಮಾತಾಡಿದ್ಮೇಲೆ. ಆಗ ನಮ್ಗೆ ಅನ್ನಿಸ್ತು, ದೇವ್ರ ಸಹಾಯಕ್ ಬಂದ್ರೆ ಅದು ಹೇಗ್ ಪರಿಹಾರ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದರಿಂದಾಗಿ ನಾವು ಯಾರನ್ನು ಶತ್ರುಗಳು ಅನ್ಕೊಂಡ್ರೆ ಅವ್ರು ನಮ್ಗೆ ಇದ್ದಕ್ಕಿದ್ದಾಗ ಸಹಾಯಕ್ಕೆ ಬಂದಿರ್ತಾರೆ. ಯಾರು ನಮ್ಮ ಪರಮ ಮಿತ್ರರು ಅಂತ ಅನ್ಕೊಂಡಿದ್ರೆ ಅವ್ರು ಸರಿಯಾದ ಟೈಮಿಗೆ ಹ್ಯಾಂಡ್ ಇಚ್ಚೇದಿ ಕೈ ಕೊಟ್ಬಿಡ್ತಾರೆ. ಜೈ ಅಂತ ಒಂದು ಪಕ್ಷದವರಾಗ್ಬಿಡ್ತಾರೆ. ಆ ಸುಹೃತ್ ಅಂತ ನಾವು ಅನ್ಕೊಂಡಿರ್ತೇವೆ, ಆದ್ರೆ ಅವರ ಒಳಗೆ ಇದ್ದ ಕಹಿ ನಮ್ಗೆ ಕಷ್ಟದ ಕಾಲದಲ್ಲೇ ಗೊತ್ತಾಗುವಂತದ್ದು. ಸರ್ವೇಪಿ ಶೂರಸೇನೇಮೇ ಶೋಕ ಮೋಹ ಭಯಾರ್ಥಿದಾಹ ಗಂಧರ್ವ ನಗರ ಪ್ರಖ್ಯಾಹ ಸ್ವಪ್ನ ಮಾಯಾ ಮನೋರಥಾಹ ದೃಶ್ಯಮಾನ ವಿನಾರ್ಥೇನ ನ ದೃಶ್ಯಂತೆ ಮನೋಭವಾಹ ಕರ್ಮಭಿಧ್ಯಾಯತೋ ನಾನ ಕರ್ಮಾಭಿಧ್ಯಾಯತೋ ನಾನ ಕರ್ಮಾಣಿ ಮನಸೋ ಭವನ್. ಮಿತ್ರವರ್ಗದವರೆಲ್ಲ ಹೀಗಾದ್ರೆ ಒಟ್ಟು ನಮಗೆ ಏನೆಲ್ಲ ಜೀವನದಲ್ಲಿ ಸಿಗುತ್ತೋ ಅವು ಎಲ್ಲವೂ ಕೂಡ ಇಷ್ಟು ಅಂತ ಅರ್ಥ. ಸರ್ವೇಪಿ ಅಂದ್ರೆ ಇಲ್ಲಿ ತನಕ ಹೇಳಿದ ಎಲ್ಲ ಸಂಗತಿಗಳು ಕೂಡ ಶೋಕಕ್ಕೆ, ಮೋಹಕ್ಕೆ, ಭಯ ದುಃಖಗಳಿಗೆ ಕಾರಣ. ಶೋಕ ಮೋಹ ಭಯಾರ್ತಿದಾಹ. ಭಯ ಅಂದ್ರೆ ಹೆದರಿಕೆ, ಎಲ್ಲೋ ಒಂದು ರೀತಿಯಿಂದ ಹೆದರಿಕೆಗೆ ಕಾರಣವಾಗಿರುತ್ತೆ ಒಂದು ಸಂಬಂಧ ಅನ್ನೋದು. ಆದ್ರಿಂದ ಇಮೇ, ಓ ಶೂರಸೇನನೇ, ಇಮೇ ಸರ್ವೇಪಿ ಶೋಕಮೋಕ ಭಯಾರ್ಥಿದ ಗಂಧರ್ವ ನಗರ ಪ್ರಖ್ಯಾ, ಲೋಕದಲ್ಲಿ ಕಾಣುವ ಅನೇಕ ತರದ ವೈಭವದ ಬದುಕು ಅದು ಆ ಒಂದೇ ಸರ್ತಿ ಹೇಗೆ
ರಾತ್ರಿ ಏನೋ ಒಂದು ಬಹಳ ದೊಡ್ಡ ನಗರದಲ್ಲಿ ನಾನು ವಾಸವಾಗಿದ್ದೇನೆ ಅಂತ ಅನ್ಕೊಳ್ತಾ ಇರ್ತಾನೆ. ಇದ್ದಕ್ಕಿದ್ದಾಗ ಮಳೆ ಬಂದು ಮೇಲಿನಿಂದ ಆ ಮಳೆಯ ಒಸರು ಅವನ ಮುಖಕ್ಕೆ ಬಸ 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 ಅಂತ ಬಿದ್ದು ಎಚ್ಚರ ಆಗುತ್ತೆ. ನೋಡಿದ್ರೆ ಎಲ್ಲ ತೂತು ಆಕಾಶ ಕಾಣಿಸ್ತಾ ಇರುತ್ತೆ, ನಕ್ಷತ್ರಗಳು ಕಾಣಿಸುವ ಹಾಗೆ. ಅಯ್ಯೋ ಎಲ್ಲೋಯ್ತು ಅಂದ್ರೆ ಎಲ್ಲ ಹೋಯ್ತು. ಹಾಗೆ ತನ್ನ ವೈಭವದ ಬದುಕು ಸತ್ಯ, ಆದ್ರೆ ಅದು ನಿತ್ಯ ಅಲ್ಲ, ಶಾಶ್ವತ ಅಲ್ಲ, ದೀರ್ಘಕಾಲ ಇಲ್ಲ. ಹಾಗಾಗಿ ಅವನು ಸ್ವಪ್ನದಲ್ಲಿ ರಾಜನಾಗಿ ಮೆರೆದದ್ದು ಹೌದು, ಆ ಸುಖವನ್ನು ಅನುಭವಿಸಿದ್ದಾನೆ. ಆದ್ರೆ ಆ ರಾಜ್ಯ, ಆ ರಾಜ ಪದವಿ ಅದು ಶಾಶ್ವತ ಅಲ್ಲ. ತತ್ಕಾಲದಲ್ಲಿ ಅವನಿಗೆ ಎಲ್ಲಿ ತನಕ ಸ್ವಪ್ನದಲ್ಲಿ ಯೋಗ ಇತ್ತೋ ಅವನಿಗೊಂದು ದೊಡ್ಡ ರಾಜಯೋಗ ಇತ್ತು, ಆದ್ರೆ ಪುಣ್ಯ ಇರಲಿಲ್ಲ. ಹಾಗಾಗಿ ಕನಸಿನಲ್ಲಿ ರಾಜನಾಗಿ ಮೆರೆದು ಓ ಹೋ ಹೋ ಅಂತ ಎಲ್ಲರೂ ಅವನನ್ನು ಉದೋ ಉದೋ ಅಂತ ಮೇನೆಯಲ್ಲಿ ಕರ್ಕೊಂಡು ಹೋಗುದೇನು ಎಲ್ಲ ಮಾಡಿ ಕರ್ಕೊಂಡು ಹೋಗ್ತಿರ್ತಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಗಚಿ ಬೀಳುವಾಗ ಅದರ ಕಾಲು ಮುರಿದು ಹೋಗುತ್ತೆ. ಮೇನೆಯಿಂದ ಕೆಳಗೆ ಬೀಳ್ತಾನೆ, ನೋಡಿದ್ರೆ ಮಂಚದಿಂದ ಬಿದ್ದಿರ್ತಾನೆ. ಹಾಗೆ ಅಲ್ಲಿ ಅವನು ತನ್ನ ರಾಜಯೋಗವನ್ನು ಅನುಭವಿಸಿದ್ದು ಸತ್ಯ, ಆದ್ರೆ ಅದು ದೀರ್ಘಕಾಲ ಅನುಭವಿಸ್ಲಿಕ್ಕೆ ಇರುವುದಿಲ್ಲ. ಆದ್ರಿಂದಾಗಿ ದೃಶ್ಯಮಾನ ವಿನಾರ್ಥೇನ ನ ದೃಶ್ಯಂತೆ ಮನೋಭವ, ಕೇವಲ ಹಗಲುಗನಸಷ್ಟೇ ಅವು. ಹಗಲಿನಲ್ಲಿ ನಾವು ಏನೇನೋ ಯೋಚನೆ ಮಾಡ್ತಾ ಅದು ಹಾಗಾದ್ರೆ ಇದು ಹೀಗಾದ್ರೆ ಏನೇನೋ ಆಗ್ಬೋದು ಅಂತ ತುಂಬಾ, ಏನು ಕಟ್ಟೇ ಇಲ್ಲ ಇನ್ನು ಮನೆ. ಅವನೊಂದು ಜಾಗ ನೋಡಿ ಇಲ್ಲೊಂದು ಮನೆ ಕಟ್ಟಿ, ಯಾರ್ದೋ ಜಾಗ, ಅವನಿಗೊಂದು ಆಸೆ ಇತ್ತು ಮನೆ ಕಟ್ಟಬೇಕು ಅಂತ. ಅದನ್ನ ನೋಡುವಾಗ ಅನ್ನಿಸ್ತು ಎಷ್ಟು ಎದುರುಗಡೆ ತೋಟ ಇದೆ, ಆಚೆ ಈಚೆ ಎಷ್ಟೆಷ್ಟು ಒಳ್ಳೊಳ್ಳೆ ಮರಗಳಿವೆ, ಮರ ಎಲ್ಲ ಉಳಿಸಿ ಇಲ್ಲಿ ಆ ಕಡೆ ಈ ಕಡೆ ಸಿಮೆಂಟ್ ಹಾಕಿದ್ದನ್ನೆಲ್ಲ ತೆಗೆಸಿ ಚೆನ್ನಾಗಿ ಗಿಡ ನೆಟ್ಟು ಆ ಬಾವಿನೆಲ್ಲ ಕ್ಲೀನ್ ಮಾಡಿಸಿ, ಯಾರ್ದೋ ಮನೆ ಇವನು ಅನ್ಕೊಳ್ಳೋದು, ಬಾವಿ ಕ್ಲೀನ್ ಮಾಡಿ ಅದಕ್ಕೊಂದು ಪಂಪ್ ಹಾಕಿ ಎಲ್ಲ ಕಡೆಗೆ ಒಂದು ಪೈಪ್ ಲೈನ್ ಎಳೆದು ಚೆನ್ನಾಗಿ ಸ್ಪ್ರಿಂಕ್ಲರ್ ಎಲ್ಲ ಇಟ್ಟು ಆ ಆ ಕಡೆಯ ಮನೆಯಿಂದ ಗೋಡೆಗಳಿಗೆಲ್ಲ ಸ್ವಲ್ಪ ಏನೇನು ಸಿಮೆಂಟ್ ಹೋಗಿದೆ ಅದನ್ನೆಲ್ಲ ಡಬಲ್ ಪೇಂಟ್ ಮಾಡಿ ಮನೆಯ ಒಳಗೆ ಎಲ್ಲ ಚೆನ್ನಾಗಿರುವ ಆ ರೆಡ್ ಆಕ್ಸೈಡ್ ಹಾಕಿ ಹಳೇ ಕಾಲದ ಮನೆ ತರ ಉಳಿಸ್ಕೊಳ್ಬೇಕು ಅಂತ ಹೇಳುವಾಗ ಮೇಲೊಂದು ಕಾಗೆ ಹಿಕ್ಕೆ ಹಾಕುತ್ತೆ ಪಚಕ್ಕ ಅಂತ. ಅವನಿಗೆ ಅಯ್ಯೋ ಇಲ್ಲೇ ಇದ್ದೇನೆ ನಾನು, ಮನೆ ಕಟ್ಟಿ ಇವನು ಒಳ್ಳೆ ಮುಹೂರ್ತ ಇಟ್ಟು ಮನೆ ಪ್ರವೇಶ ಮಾಡಿ ಕೂತಿರ್ತಾನೆ, ಅಷ್ಟೆಲ್ಲ ಅವನಿಗೆ ಹಗಲು ಕನಸು ಕಾಣ್ತಾ ಇರ್ತಾನೆ ಅಷ್ಟೇ. ಇದು ಕೂಡ ಒಂದು ರೀತಿಯ ಹಗಲು ಕನಸೇ ಆಗತ್ತೆ. ಯಾಕೆಂದ್ರೆ ಪದಾರ್ಥ ಇಲ್ಲದೆ ಕೇವಲ ಭ್ರಮೆಯಿಂದ ಜಗತ್ತು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇದೆ, ಆದ್ರೆ ಅದು ಅನುಭವಿಸ್ಲಿಕ್ಕಾಗುವಂಥದ್ದಲ್ಲ. ಮನಸ್ಸಿನಿಂದ ಅನೇಕ ಕರ್ಮಗಳನ್ನ ಮಾಡ್ತಿರ್ತಾನೆ, ಅದರಿಂದಾಗಿ ಆಸೆ ಪಟ್ಟಿರ್ತಾನೆ, ಅದೆಲ್ಲ ಎಲ್ಲೋ ಒಂದು ಕಡೆಯಿಂದ ಇನ್ನೊಂದು ರೀತಿಯಲ್ಲಿ ಕಾಣುತ್ತೆ. ಮನಸ್ಸಿನಲ್ಲಿ ಹುಟ್ಟಿದ ಆಲೋಚನೆಗಳು ಅದು ಮನಸ್ಸಿನಲ್ಲೇ ಕರಗಿ ಹೋಗುತ್ತೆ. ಹೇಗೋ ಹಾಗೆ ಈ ಜಗತ್ತು ಕೂಡ ಇವನಿಗೆ ಶಾಶ್ವತವಾಗಿ ಇವನ ಕೈಯ ಅಡಿಯಲ್ಲಿ ಉಳಿಯುವುದಿಲ್ಲ ಅನ್ನೋದನ್ನ ಅವನು ಅರ್ಥ ಮಾಡ್ಕೊಳ್ಬೇಕು. ಅಯಂ ಹಿ ದೇಹಿನೋ ದೇಹೋ ದ್ರವ್ಯಜ್ಞಾನ ಕ್ರಿಯಾದಯ ದೇಹಿನೋ ವಿವಧ ಕ್ಲೇಶ ಸಂತಾಪ ಪ್ರದುದಾಹೃತ. ದೇಹಿಗೆ ಈ ಶರೀರ ಇರುವಂಥದ್ದು ಅಂದ್ರೆ ಪಂಚಭೂತದಿಂದ ನಿರ್ಮಾಣ ಆಗಿ ಅದಕ್ಕೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಲ್ಲ ಸೇರಿಕೊಂಡದ್ದೇನಿದೆ ಅಂತ ಒಂದು ಸುಂದರವಾದ ದೇಹ ಜೀವನಿಗೆ ಆ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಎಷ್ಟು ಕೊಡುತ್ತೋ ಅಷ್ಟೇ ದುಃಖಕ್ಕೆ ಕಾರಣವಾದಂತಹ ಘಟನೆಗಳಿಗೂ ಕಾರಣ ಆಗುತ್ತೆ. ಅದೇ ನಾಲಿಗೆಯಿಂದ ರುಚಿ ಪಡೆಯುವ ಹೊತ್ತಿನಲ್ಲೇ ಆ ಎಲ್ಲ ತಿಂದ ಚೆನ್ನಾಗಿರುತ್ತೆ ಒಂದು ಚಿತ್ರಾನ್ನ, ಅದಕ್ಕೆ ಏನು ಅದ್ಭುತವಾದ ಪದಾರ್ಥ ತರಕಾರಿಗಳು ಹಾಕಿದ್ದು, ನಿಂಬೆ ಹಣ್ಣು ಹಿಂಡಿದ್ದು ಎಲ್ಲ ಆಗಿ ತಿಂದು ಕೊನೆ ತುತ್ತು ತಿಂದು ಅಗಿಯುವಾಗ ಒಂದು ಬೀಜ ಸಿಕ್ಬಿಡುತ್ತೆ, ನಿಂಬೆಕಾಯಿತು. ಕಚ್ಚಿ ಚೆನ್ನಾಗಿ ಜಗದು ಬಿಟ್ಟಿರ್ತಾನೆ, ಇಡೀ ನಾಲಿಗೆ ಕಹಿಯಾಗಿ ಅಷ್ಟೊತ್ತು ತಿಂದದ್ದು ಎಲ್ಲ ಕಹಿಯಲ್ಲಿ ನಿಂತು ಹೋಗ್ಬಿಡುತ್ತೆ. ಈ ಕೆಲವೊಂದ್ ಸರ್ತಿ ಶೇಂಗಾ ತಿನ್ಬೇಕಾದ್ರೆ ಅಥವಾ ಈ ನೆಲಗಡ್ಲೆ ಅದನ್ನ ಬಿಚ್ಚಿ ತಿನ್ನುವಾಗ ಚೆನ್ನಾಗಿ ಹುರಿದಿರ್ತಾರೆ, ಎಲ್ಲ ತಿಂದು 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 ಇನ್ನೇನು ಮುಗಿಸುವಷ್ಟು ಹುಡುಕಿ ಹುಡುಕಿ ತಿಂತಿರ್ತಾರಲ್ಲ, ಅದ್ರಲ್ಲಿ ಕೊನೆಗೆ ಒಂದು ಗೊತ್ತಾಗದೆ ಹಾಗೆ ತಿಂದು ಬಿಡ್ತಾನೆ, ಅದು ಕೊಳತು ಕಹಿ ಆಗ್ಬಿಟ್ಟಿರುತ್ತೆ. ಅಷ್ಟು ಹೊತ್ತು ತಿಂದಿದ್ದೆಲ್ಲ ಒಂದ್ ಕ್ಷಣದಲ್ಲಿ ಅದೇ ನಾಲಿಗೆ ಹಿಂದೆ ಅನುಭವಿಸಿದ ಸುಖವನ್ನ ಅದೇ ಶೇಂಗಾದ ರೂಪದಲ್ಲಿ ಬಂದಂತ ಒಂದು ಕಹಿ ಬೀಜ ಅವನ ಬಾಯನ್ನೆಲ್ಲ ಹಾಳು ಮಾಡಿಬಿಡುತ್ತೆ. ಹಾಗೆ ಇಂದ್ರಿಯಗಳಿಗೆ ಅಥವಾ ಯಾವುದೇ ರೀತಿಯಿಂದ ಸಿಗುವ ಸುಖಗಳು ಅದು ನಿರಂತರ ಅಲ್ಲ, ತತ್ಕಾಲದಲ್ಲಿ ಎಲ್ಲೋ ಒಂದು ಕಡೆ ಬಂದು ಹೋಗುವಂಥದ್ದು. ಹಾಗೆ ದೇಹ ಉಳ್ಳಂತಹ ಜೀವನಿಗೆ ನಾನಾ ಬಗೆಯ ಕ್ಲೇಶಗಳು ಸಂತಾಪಗಳು ನಿರಂತರ ಉಂಟಾಗ್ತಾ ಇರುತ್ತೆ.
ಅಂದ್ರೆ ಸಂತಾಪ ಉಂಟಾಗ್ತಾ ಇದೆ, ಅದರಿಂದಾಗಿ ಈ ಜಗತ್ತು ಅದು ಸುಳ್ಳಲ್ಲ ಅಂತ ಅರ್ಥ ಆಯ್ತು. ಏನಾಯ್ತು ಅಂದ್ರೆ ದ- ಆ, ಅಯಂ, ಈ ದ್ರವ್ಯ ಜ್ಞಾನ ಕ್ರಿಯಾತ್ಮಕವಾದಂತಹ ಪ್ರಪಂಚ, ದ್ರವ್ಯ ಜ್ಞಾನ ಕ್ರಿಯಾ, ಆ ದ್ರವ್ಯ ಇದೆ, ಅದರಲ್ಲಿ ಕ್ರಿಯೆ ಇದೆ, ಅದರಿಂದ ಜ್ಞಾನ ಬರ್ತಾ ಇದೆ. ಯಾವ ವಸ್ತುವಿನಿಂದ ಜ್ಞಾನ ಬರುತ್ತೆ, ಪ್ರಾಮಾಣಿಕವಾದ ಜ್ಞಾನ ಬರುತ್ತೆ, ಯಾವ ವಸ್ತುವಿನಿಂದ ಅರ್ಥಕ್ರಿಯಾಕಾರಿ, ಅಂದ್ರೆ ನೀರು ಕುಡಿದ್ರೆ ತೃಷೆ ಪರಿಹಾರ ಆಗುದು, ಲೋಟೆ ಅನ್ನೋದನ್ನ ನಾವು ಹಿಡ್ಕೊಂಡಿದ್ದೇವೆ ಅಂತಿರುದು, ಆ ಲೋಟೆಯನ್ನು ಎಷ್ಟು ಉದ್ದ ಇದೆ ಅಂತ ಅಳುದು ಅದನ್ನ ಲೆಕ್ಕ ಮಾಡಿದಾಗ ಇನ್ನೊಂದ್ ಸರ್ತಿ ಅಂತದ್ದೇ ಲೋಟೆ ಸಿಕ್ಕಿದಾಗ ಅದರದ್ದೇ ಜೋಡಿ ಅಂತ ಅದನ್ನ ಜೋಡಿಸಿ ನಾವು ಒಟ್ಟಿಗಿಡುದು, ಇದೆಲ್ಲ ನಿಜ ಆಗಿದ್ರೆ ಮಾತ್ರ ನಾವು ಅದರ ಒಂದಕ್ಕೊಂದು ಹೊಂದಿಕೊಳ್ಳುವಂತಹ ರೀತಿಯ ಜಗತ್ತಿಗೆ ಒಂದು ಅರ್ಥ ಕಲ್ಪಿಸ್ಲಿಕ್ಕೆ ಸಾಧ್ಯ. ಜಗತ್ತು ಅನ್ನೋದು ಕೇವಲ ಭ್ರಮೆಯಾಗಿದ್ರೆ ಈ ಯಾವ ನಮ್ಮ ಚಟುವಟಿಕೆಗಳಿಗೂ ಕ್ರಿಯೆಗಳಿಗೂ ಯಾವ ಅರ್ಥವೂ ಇರ್ತಿರ್ಲಿಲ್ಲ. ಅದರಿಂದಾಗಿ ಆ ಅಂಗಿರಸ ಋಷಿಗಳು ಹೇಳ್ತಾರೆ, ಅಯಂ, ಈ ಶರೀರ ಅಥವಾ ಈ ಜಗತ್ತು ನಮಗೆ ಅದು ದ್ರವ್ಯಜ್ಞಾನ ಕ್ರಿಯಾತ್ಮಕವಾಗಿ ಸತ್ಯವೇ ಆಗಿದೆ, ಕ್ಲೇಶಕ್ಕೆ ಕಾರಣ ಆಗಿದೆ, ದುಃಖಕ್ಕೆ ಕಾರಣ ಆಗಿದೆ ಎಂದು ದುಃಖ ಅನುಭವಿಸಿದ ಸುಳ್ಳ? ಅಲ್ಲ. ಕುಡಿಯುವಾಗ ತೃಷೆಯಿಂದ ಅಬ್ಬ ಎಷ್ಟು ಸುಖ ಆಯ್ತು ಅಂತ ಅನ್ಸತ್ತ, ಅದ್ ಸುಳ್ಳ? ಒಂದು ವೇಳೆ ಜಗತ್ತು ಸುಳ್ಳಾದ್ರೆ ಸುಳ್ಳಾದ ಆ ಏನಂತೇವೆ, ಒಂದು ಕಪ್ಪೆ ಚಿಪ್ಪನ್ನ ನೋಡಿ ಬೆಳ್ಳಿಯ ಪಾತ್ರೆ ಅಂತ ಅನುಭವ ಬರುತ್ತೆ, ಅವನು ಓಡೋಗಿ ತಗೊಳ್ತಾನೆ. ತಗೊಂಡ್ ಅಯ್ಯ, ನಾನು ಏನು ಅನ್ಕೊಂಡು ಅಷ್ಟು ದೂರದಿಂದ ಓಡ್ ಬಂದಲ್ಲ, ಅದ್ ನೋಡಿದ್ರೆ ಕಪ್ಪೆ ಚಿಪ್ಪು. ನಿಜವಾದ ಬೆಳ್ಳಿ ಆಗಿದ್ರೆ ಮಾತ್ರ ಅವನು ಪಂಚಪಾತ್ರ ಉದ್ಧರಣೆ ಮಾಡ್ಕೊಂಡು ಆಚೆ ಮನೆಗೆ ಜಪಕ್ಕೆ ಇಟ್ಕೊಳ್ಬೋದಿತ್ತು. ಅದು ಸುಳ್ಳಾದದ್ರಿಂದ ಅವನಿಗೆ ಕಪ್ಪೆ ಚಿಪ್ಪು ಚಿಪ್ಪೆ ಕೊಟ್ಟಿದ್ದದು, ಏನು ಕೊಡ್ಲಿಲ್ಲ ಅವನಿಗೆ. ಹಾಗಾಗಿ ಜಗತ್ತು ಒಂದು ವೇಳೆ ಇಲ್ಲ ಅಂತ ಆಗಿದ್ದಿದ್ರೆ ಅವನಿಗೆ ಇಷ್ಟು ಈ ಜಗತ್ತಿನ ವಸ್ತುವಲ್ಲಿರುವಂತಹ ಬಟ್ಟೆಯಲ್ಲಿರುವ ಎಂಬ್ರಾಯ್ಡರಿ ಇರ್ಬೋದು, ಕೂದಲು ಕಟ್ಟುವ ಶೈಲಿ ಇರ್ಬೋದು, ಹೂವನ್ನು ಕಟ್ಟಿ ಆನಂದ ಪಡೋದಿರ್ಬೋದು, ಚೆನ್ನಾಗಿ ಭಸ್ಮ ಹಾಕಿಕೊಂಡು ಲಕ್ಷಣವಾದ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದಿರ್ಬೋದು, ಇದೆಲ್ಲದರಿಂದ ಲೋಕದಲ್ಲಿ ಒಬ್ಬರಿಗೆ ಸಂತೋಷ ಆಗುತ್ತೆ, ಒಬ್ಬರಿಗೆ ಸಮಾಧಾನ ಆಗುತ್ತೆ, ಒಬ್ಬರಿಗೆ ಸಂಸ್ಕೃತಿ ಉಳಿತಾ ಇದೆ ಅಂತನ್ನುವ ಧೈರ್ಯ ಬರುತ್ತೆ. ಇದೆಲ್ಲ ಭಾವನೆಗಳು ಒಳಗಿನಿಂದ ಅಷ್ಟು ಗಾಢವಾಗಿ ಬರ್ತಾ ಇದೆ ಅಂದ್ರೆ ಅದು ವಸ್ತು ಇದ್ರೆ ಮಾತ್ರ ನಮ್ಗೆ ಆ ಅನುಭವವನ್ನು ಕೊಡ್ಲಿಕ್ಕೆ ಸಾಧ್ಯ. ಇಲ್ಲದೆ ಇರುವ ವಸ್ತುವಿನಿಂದ ಒಂದು ಕ್ಷಣಕ್ಕೆ ಆ ಕಣ್ಣಿಗೆ ಹಾಗೆ ಅನ್ನಿಸ್ಬೋದಷ್ಟೇ ಹೊರತು ಹಗ್ಗ ಅನ್ಕೊಂಡು ತೆಗೆದು ಕಟ್ಬಿಡ್ತಾನೆ, ನೋಡಿದ್ರೆ ಹಾವು ಕಟ್ಬಿಟ್ಟಿರ್ತಾನೆ. ಮರುಕ್ಷಣದಲ್ಲಿ ಅದು ಹಾವು ಅಂತ ಗೊತ್ತಾದ ಕೆಳಗೆ ದಬಾರ ಅಂತ ಬಿದ್ದು ಬಿಡ್ತಾನೆ ಏಣಿ ಸಮೇತ. ಅಂದ್ರೆ ಅದು ಹಗ್ಗ ಆಗಿದ್ರೆ ಬಿಚ್ಕೊಳ್ತಿರ್ಲಿಲ್ಲ, ಹಗ್ಗ ಆಗಿದ್ರೆ ಅವನಿಗೆ ಕಟ್ಲಿಕ್ಕೆ ಸಮಸ್ಯೆ ಆಗ್ತಿರ್ಲಿಲ್ಲ, ಹಗ್ಗ ಆಗಿದ್ರೆ ಅವನಿಗೆ ವಾಪಸ್ ಕಚ್ತಿರ್ಲಿಲ್ಲ. ಅದು ಹಗ್ಗ ಅಲ್ಲ, ಆದ್ರಿಂದಾಗಿ ಅವನಿಗೆ ಎಲ್ಲ ವಿಪರೀತ ಆಯ್ತು. ಅದರಿಂದಾಗಿ ವಿಪರೀತ ಫಲವನ್ನ ಕೊಡುವಂಥದ್ದು ಯಾವತ್ತೂ ಕೂಡ ಅದು ನಮಗೆ ಆ ಸಾಮಾ ಅಂದ್ರೆ ಸಾಂದರ್ಭಿಕವಾಗಿ ಗಮನಿಸಬೇಕು. ಕೆಲವೊಮ್ಮೆ ಭ್ರಮೆ ಬರುತ್ತೆ, ಕೆಲವು ವಿಷಯದಲ್ಲಿ ಭ್ರಮೆ ಇದೆ, ಜಗತ್ನಲ್ಲಿ ಭ್ರಮೆ ಇಲ್ಲ ಅಂತಲ್ಲ. ಆದ್ರೆ ಭ್ರಮೆ ಅನ್ನೋದು ಎಲ್ಲವೂ ಅಲ್ಲ. ಯಾವುದರಲ್ಲಿ ಸಾಮ್ಯವಾದ ಅಂಶಗಳು ಕಾಣುತ್ತೋ ಅಲ್ಲಿ ಭ್ರಮೆ ಬರುತ್ತೆ. ಸಾಮ್ಯವಾದ ಮತ್ತೊಂದು ಅಂಶ ಇದ್ರೆ ಮಾತ್ರ, ಈಗ ನೋಡಿ, ಒಂದು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ಭ್ರಮೆ ಬರಬೇಕಾದ್ರೆ ಬೆಳ್ಳಿ ಅಂತನೂ ಒಂದು ಪದಾರ್ಥ ಬೇರೆ ಕಡೆ ಇರ್ಬೇಕಲ್ವಾ? ಒಂದು ಸತ್ಯವಾದ ಬೆಳ್ಳಿ ಇಲ್ಲದೆ ಇದ್ರೆ ಈ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ಭ್ರಮೆ ಬರುವುದು ಹೇಗೆ? ಹಾಗೆ ಈ ಜಗತ್ತನ್ನು ಭ್ರಮೆ ಅಂತ ಭರಿಸ್ಬೇಕಾದ್ರೆ ಇನ್ನೊಂದು ಸತ್ಯವಾದ ಜಗತ್ತಿದ್ದು ಅದರಂತೆ ಇದು ಕಾಣ್ತಾ ಇದೆ ಅಂತ ಅವನಿಗೆ ಅನ್ನಿಸ್ಬೇಕು. ಅಂದ್ರೆ ಇನ್ನೊಂದು ಸತ್ಯ ಇದೆ ಅಂತ ಕೊನೆಗೆ ಅಲ್ಲಿ ಆದ್ರೂ ಇನ್ನೊಂದ್ ಕಡೆ ಒಪ್ಕೊಳ್ಬೇಕಾಗತ್ತೆ. ಯಾಕೆ ಸುಮ್ನೆ ಇದ್ದ ಬೆಳ್ಳಿಯನ್ನೇ ತಗೊಂಡಾಗ ಬೆಳ್ಳಿ ಅಂತ ಗೊತ್ತಾಗ್ಬೇಕಾದ್ರೆ, ಅಲ್ಲದೆ ಇದ್ರೆ ಅದು ಚಿಪ್ಪು ಅಂತ ಎಸಿಬಹುದು. ಹೌದಾದ ಬೆಳ್ಳಿಯನ್ನೂ ಕೂಡ ಸುಳ್ಳು ಅಂತ ಅನ್ಕೊಂಡು ಅದಕ್ಕೆ ಇನ್ನೊಂದು ಬೆಳ್ಳಿ ಇದೆ ಅಂತ ಅನ್ಕೊಂಡು ಯಾಕೆ ಇಷ್ಟು ಕಷ್ಟಪಡ್ಬೇಕು? ಆದ್ರಿಂದ ಈ ಕನಸು ಕೂಡ ಜ್ಞಾನಮಯ ಹೊರತು ಅದು ಅಜ್ಞಾನಮಯ ಅಲ್ಲ. ಕನಸಿನಲ್ಲಿ ಒಳಗಿನಿಂದ ಅವನಿಗೆ ಆ ಭಯ ಆಗತ್ತೆ, ಅವನಿಗೆ ನಾಳೆ ಏನೋ ಆಗತ್ತೆ ಅನ್ನುವ ಸೂಚನೆ ಸಿಗುತ್ತೆ, ಅಂದ್ರೆ ಶುಭಾಶುಭ ಫಲ ಸೂಚಕಗಳಾಗ್ತವೆ. ಇದೆಲ್ಲ ಒಳಗಿನಿಂದ ನಡೆಯುವುದಾದ್ರಿಂದ ಹೊರಗೆ ನಡೀತಾ ಇದೆ ಅಂತ ಅನ್ಕೊಂಡು ಕನಸು ನೋಡ್ತಿರ್ತಾನಲ್ಲ, ಅದು ಸುಳ್ಳು. ಕನಸಿನಲ್ಲಿ ಏನ್ ಅನ್ಕೊಂಡಿರ್ತಾನೆ ಅಂದ್ರೆ ಇದು ನಿಜವಾಗಿಯೂ ಹೊರಗೆ ನಡೀತಾ ಇದೆ ಅಂತ ಅನ್ಕೊಂಡಿರ್ತಾನ ಅವನು. ನಾನ್ ಕನಸಿನಲ್ಲಿ ಇದ್ದೇನೆ ಅಂತ ಅವನಿಗೆ ಗೊತ್ತಿಲ್ಲ. ಎದ್ದ ಮೇಲೆ ಅಯ್ಯೋ ಇದು ಕನಸು ಇಷ್ಟೊತ್ತಿಗೆ ಬಿದ್ದದ್ದು ಅಂತ ಕಂಡ ಸಂಗತಿಯನ್ನ ಹೊರಗೆನೆ ನಡೀತಾ ಇದೆ ಅಂತ ಏನ್ ಅನ್ಕೊಂಡಿರ್ತಾನೆ, ಅದು ಸುಳ್ಳು ಹೊರತು ಕನಸು ಸುಳ್ಳಲ್ಲ. ಕನಸು ಸುಳ್ಳಾಗಿದ್ರೆ ಇನ್ನೊಂದು ಅವನಿಗೆ ಯಾವುದೋ ಒಂದು ಶುಭವೋ ಅಶುಭವೋ ಘಟನೆಯ ಸೂಚನೆಯಾಗಿ ಅದು ಹೇಗೆ ಕೆಲಸ ಮಾಡುತ್ತೆ? ಅಥವಾ ಅಟ್ಟಿಸಿಕೊಂಡು ಬಂದಾಗ ನಾಯಿ ಮೈಯೆಲ್ಲ ಬೆವತಿರ್ತಾನೆ, ಎದ್ ನೋಡಿದ್ರೆ ಮೈಯೆಲ್ಲ ಬೆವರಿರುತ್ತೆ.
ಒಂದು ವೇಳೆ ಅದು ಸುಳ್ಳಾಗಿದ್ರೆ ಅವನಿಗೆ ಭಯ ಪಡಬೇಕಾದ ಅವಶ್ಯಕತೆ ಏನಿತ್ತು, ಮೈ ಬೆವರು ಕಾರ್ಯ ಏನಿತ್ತು. ಆದ್ರೆ ಅದು ಕೇವಲ ಜ್ಞಾನದಿಂದ ಸತ್ಯ ಹೊರತು ವಸ್ತುವಿನಿಂದ ಸತ್ಯ ಅಲ್ಲ. ವಸ್ತು ಅಂತ ನಾವು ಅನ್ಕೊಂಡಿರ್ತೇವೆ, ಅದು ಸುಳ್ಳು. ಜ್ಞಾನದಿಂದ ಸತ್ಯ. ಈಗ ಜ್ಞಾನ ನಮಗೆ ಒಳಗಿನಿಂದ ಹಿಂದೆ ನೋಡಿದ ಯಾವುದೋ ಸಂಗತಿಯನ್ನು ಇವತ್ತು ಮತ್ತೆ ನೆನಪಿಸಿಕೊಂಡು ನಾವು ಸಂತೋಷ ಪಡ್ತೇವೆ ಯಾರೋ ದೊಡ್ಡವರನ್ನ ಅಂತಂದ್ರೆ, ಆ ದೊಡ್ಡವರನ್ನ ನೋಡಿದ ನೆನಪಿನಿಂದ ಆದ ಸುಖ ಅದು ಸುಳ್ಳ? ಜ್ಞಾನದಿಂದ ಬರುವ ಸುಖ ಸುಳ್ಳಲ್ಲ. ಜ್ಞಾನದಿಂದ ಅವರು ಇಲ್ಲೇ ಇದ್ದಾರೆ ಅಂತ ಭ್ರಮಿಸಿ ನೋಡ್ತಾ ಇದ್ದೇನೆ ಅಂತ ಯಾರಿಗೂ ಕಾಣಿಸ್ತಿಲ್ಲ, ಇವನು ಮಾತ್ರ ನಾನ್ ನೋಡ್ತಾ ಇದ್ದೇನೆ ಅಂತಂದ್ರೆ ಸ್ವಲ್ಪ ಲೂಸ್ ಆಗಿದೆ ಯಾವ್ದು ನಟ್ಟು ಬೋಲ್ಟು, ಸ್ವಲ್ಪ ಟೈಟ್ ಮಾಡ್ಕೊಂಡ್ ಬರ್ಬೇಕು ಅಂತ ಕರ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ಬೇರೆಯವ್ರಿಗೆ ಯಾರಿಗೂ ಕಾಣಿಸ್ತಿಲ್ಲ ಅಂದ್ರೆ ಅವನಿಗೆ ಮಾತ್ರ ಕಾಣಿಸ್ತಿದೆ ಅಂದ್ರೆ ಅದು ಭ್ರಮೆ. ಭ್ರಮೆ ಯಾವಾಗ್ಲೂ ಕೂಡ ಎಲ್ರಿಗೂ ಬರುವುದಿಲ್ಲ ಒಟ್ಟಿಗೆ. ಯಾರೋ ಒಬ್ಬರಿಗಾದ್ರೂ ಕೂಡ ಇಲ್ಲ ಇದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಕಾಣುತ್ತೆ. ಕೆಲವೊಮ್ಮೆ ಬಂದ್ರೂ ಕೂಡ ಸ್ವಲ್ಪ ಹೊತ್ತಿರುತ್ತೆ ಹೊರತು ಮತ್ತೆ ಅದಕ್ಕೆ ಬಾಧಕವಾದ ಅಂಶಗಳು ಕಾಣಿಸಿದಾಗ ಅವನ ಅಜ್ಞಾನದ ಸಮಸ್ಯೆಯಿಂದ ಪಾರಾಗ್ತಾನೆ. ಹಾಗೆ ಇಡೀ ಜಗತ್ತು ಕೂಡ ಒಂದು ಕಾರ್ಯಕಾರಿಯಾದ ಅಸ್ತಿತ್ವವನ್ನು ಕೊಟ್ಟಿದೆ, ಅದಕ್ಕೆ ದುಃಖಕ್ಕೆ ಸುಖಕ್ಕೆ ಕಾರಣ ಆಗಿದೆ. ಅದರಿಂದಾಗಿ ಅದು ಇದೆ ಅನ್ನೋದನ್ನ ತಸ್ಮಾತ್ ಸ್ವಸ್ಥೇನ ಮನಸಾ ವಿಮರ್ಶ್ಯ ಗತಿಮಾತ್ಮನ ದ್ವೈತೆ ಧ್ರುವಾರ್ಥ ನಿಸ್ರಂಭಂ ತ್ಯಜೋಪಶಮಮಾವಿಷ. ಸ್ವಸ್ಥವಾದ ಮನಸ್ಸಿನಿಂದ ಪರಮಾತ್ಮನ ವಿಷಯವನ್ನ ಚೆನ್ನಾಗಿ ತಿಳಿದು ಅದೊಂದೇ ಸತ್ಯ. ಸ್ವಸ್ಥೇನ ಮನಸ ಗತಿ, ಸ್ವಸ್ಥವಾದ ಮನಸ್ಸಿನಿಂದ ಆತ್ಮದ ಗತಿ, ಪರಮಾತ್ಮನ ಕಡೆಗೆ ಹೋಗುವ ಗತಿಯೊಂದೇ ನಿತ್ಯ. ಉಳಿದಿದ್ದು ಅನಿತ್ಯ ಅಂತ ಅರ್ಥ ಹೊರತು ನಿತ್ಯಾನಿತ್ಯಕ್ಕೂ ಸತ್ಯ ಸುಳ್ಳಿಗೂ ವ್ಯತ್ಯಾಸ ಇದೆ. ನಿತ್ಯ ಅನಿತ್ಯ ಅಂತ ಹೇಳಿದಾಗ ಸ್ವಲ್ಪ ಕಾಲ ಇರುತ್ತೆ. ಸತ್ಯ ಎರಡು ತರ, ನಿತ್ಯವಾದ ಸತ್ಯ, ಅನಿತ್ಯವಾದ ಸತ್ಯ ಅಂತ. ಕೆಲವು ತಾತ್ಕಾಲಿಕವಾಗಿ ಇರುವಂಥದ್ದು ಅದು ಅನಿತ್ಯ ಸತ್ಯ. ಕೆಲವು ಬದಲೇ ಆಗುವುದಿಲ್ಲ, ಎಷ್ಟು ಕಾಲ ಹೋದ್ರೂ ಕೂಡ ನೀರಿನ ಸ್ವಭಾವ ತಣ್ಣಗೇ ಇರುತ್ತೆ. ನೀವು ಕಾಸಿದಾಗ ಬರುವ ಬಿಸಿ ಸ್ವಲ್ಪ ಹೊತ್ತಾದ್ಮೇಲೆ ಬೆಂಕಿ ಹೋಯ್ತು ಅಂದ್ರೆ ಮತ್ತೆ ವಾಪಸ್ ತಣ್ಣಗೆ ಆಗುತ್ತೆ, ಅದರ ಸಹಜ ಗುಣ ತಂಪು. ಆದ್ರೆ ಇನ್ನೊಂದು ಉದ್ಬೋಧಕವಾದ ವಸ್ತು ಇದ್ದಾಗ ಸ್ವಲ್ಪ ಹೊತ್ತು ಬಿಸಿ ಇರುತ್ತೆ. ಈ ಬಿಸಿ ಅನ್ನೋದು ಅನಿತ್ಯ. ಆದ್ರೆ ನೀರಿನ ತಂಪು ಅನ್ನೋದು ನಿತ್ಯ, ಅದು ನಿರಂತರ ಇರುತ್ತೆ. ಹಾಗಾಗಿ ನೀರೇ ಇಲ್ಲ ಅಂತ ಹೇಳಲಿಕ್ಕಾಗುತ್ತಾ? ಅಯ್ಯೋ ಇಷ್ಟೊತ್ತು ಬಿಸಿ ಇತ್ತು ಈಗ ತಣ್ಣಗೆ ಅಂತ ಅನುಭವ ಬರ್ತಾ ಇದೆ, ಎರಡೆರಡು ಅನುಭವನ ಈ ಒಂದೇ ನೀರು ಕೊಡ್ತಾ ಇದ್ದ ನನಗೆ ನೀರೇ ಇಲ್ಲ ಅಂತ ಹೇಳಲಿಕ್ಕಾಗತ್ತಾ? ನೀರಿನಲ್ಲಿರುವ ಗುಣ ಕೆಲವು ತಾತ್ಕಾಲಿಕ, ಕೆಲವು ಸ್ವಾಭಾವಿಕ. ಸ್ವಾಭಾವಿಕ ನಿತ್ಯ, ಅಸ್ವಾಭಾವಿಕ ಅನಿತ್ಯ. ಈ ಜಗತ್ತು ಅನ್ನೋದು ಯಾವುದು ಹುಟ್ಟುತ್ತೋ ಅದು ಸಾಯುತ್ತೆ. ಜಗತ್ತಿನಲ್ಲಿ ಕಣಕಣಗಳೆಲ್ಲ ಸೇರಿ ಈ ಮರ, ಗಿಡ, ಬೆಟ್ಟ, ನೀರು, ನದಿ ಇತ್ಯಾದಿಗಳು ಏನೇನೇನೇನೇನೇನು ಕಾಲ ಕಾಲದಲ್ಲಿ ನಡೆದಿದೆಯೋ ಅಂದ್ರೆ ಉಂಟಾಗಿದೆಯೋ ಅದು ಮತ್ತೆ ನಾಶ ಆಗ್ಲೇಬೇಕು. ಆ ಅರ್ಥದಲ್ಲಿ ಅದನ್ನ ಅನಿತ್ಯ ಅಂತ ಹೇಳಿದ್ದು ಹೊರತು ಇಲ್ಲ ಅನ್ನುವ ಅರ್ಥದಲ್ಲಿ ಅನಿತ್ಯ ಅಂತ ಹೇಳಿದ್ದಲ್ಲ. ಇಲ್ಲದೆ ಇರುವ ಒಂದು ವಸ್ತುವಿನಿಂದ ಜಗತ್ತು ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇರುವುದನ್ನ ತಾತ್ಕಾಲಿಕ ಅನ್ನುವ ಅರ್ಥದಲ್ಲಿ ಅಸತ್ ಅನ್ನುವ ಶಬ್ದದಿಂದ ಶಾಸ್ತ್ರಕಾರರೇ ಹೇಳ್ತಾರೆ. ಅದಕ್ಕೆ ವಿಮೃಶ್ಯ, ಸರಿಯಾಗಿ ಆಲೋಚನೆ ಮಾಡಿ ಪರತಂತ್ರನಾದಂತಹ ಜೀವ ತಾನು ಶರೀರವನ್ನ ಪಡೆದಾಗ ವಿಷಯಗಳಲ್ಲಿ ಅದು ಶಾಶ್ವತವಾದ ವಸ್ತು ಅಂತ ವಿಶ್ವಾಸ ಇಟ್ಟು ಅದರ ಬೆನ್ನ ಹಿಂದೆ ಬಿಡುತ್ತಾನೆ. ಅದನ್ನು ಬಿಡು, ಮೊದಲು ಬಿಡು. ಅದು ಶಾಶ್ವತ ಅನ್ನುವ ವಿಶ್ವಾಸವನ್ನ ಬಿಡು. ಪ್ರಪಂಚ ಅನ್ನೋದು ನಿತ್ಯ ಅಲ್ಲ, ಪ್ರಪಂಚ ಅನ್ನೋದು ಅನಿತ್ಯ. ತ್ಯಜ ಉಪಶಮಂ ಆವಿಷ, ಈ ಜಗತ್ತಿನಲ್ಲಿರುವಂತಹ ಅಜ್ಞಾನಕ್ಕೆ ಕಾರಣವಾದಂತಹ ಸಂಗತಿಗಳನ್ನ ಬಿಡು. ಜ್ಞಾನಕ್ಕೆ ಕಾರಣವಾದಂತಹ ಸಜ್ಜನರ ಸಂಗತಿಯನ್ನು, ಭಗವಂತನಲ್ಲಿ ಭಕ್ತಿಯನ್ನು ನಿರಂತರ ಮಾಡು ಅಂತ ಆ ಅಂಗಿರಸ್ ಋಷಿಗಳು ಅವನಿಗೆ ಉಪದೇಶ ಮಾಡ್ತಾರೆ. ಅಲ್ಲಿಗೆ 30 ಶ್ಲೋಕಗಳು ಮುಗಿದುವು. ಮತ್ತೆ ಅವನು ಆ ಆ ಉಪದೇಶದ ಭಾಗಗಳನ್ನ ಮುಂದುವರಿಸ್ತಾನೆ. ತುಂಬಾ ಚೆನ್ನಾಗಿರುವ ಸಂದೇಶವನ್ನ ಮುಂದೆ ಕೊಡ್ತಾನೆ. ನಾರದರು ಮಾತಾಡ್ತಾರೆ ಆಮೇಲೆ. ನಾಳೆ ಮತ್ತೆ ಅದರ ಅಂಶವನ್ನ ಗಮನಿಸೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ವ ಮಂಗಲಾಃ ಕ್ಷೇಮಂ ನ ನಿಂದಂತಿ ದಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ.